ಏನು ನಮ್ಮ ಡಿ ಬಾಸ್ ಅವ್ರನ್ನ ಕೆಲವು ಮಾಧ್ಯಮದವರು ಈ ಹೋರಾಟಕ್ಕೆ ಭಾಗಿಯಾಗಬೇಕು ಅನ್ನೋ ಮಾತುಗಳು ಬರ್ತಿದೆ. ಅದಕ್ಕೆ ಸ್ವಾಗತ ಕೊಡ್ತೀನಿ. ಆದರೆ ಮಾಧ್ಯಮದವರು ಏನು ಈ ಹಿಂದೆ ಅವ್ರದೇ ನೋಡ್ಸ್ಕೊಂಡು TRPಗೋಸ್ಕರ ಹಿಂದೆ ಮುಂದೆ ನಿಂತ್ಕೊಂಡೆ ಕುಂತ್ಕೊಂಡೆ ದರ್ಶನಂದೇ ನೋಡ್ಸ್ಕೊಂಡಿದ್ರು. ಇವತ್ತು ಇಂಥ ಘೋರವಾದಂಥ ಕೃತ್ಯಗಳು ನಡೆದಾಗ ಇಂಥದ್ದು ಒಳಗ ದರ್ಶನ ನಾವು ನೆನ್ಸ್ಕೊಂತೀವಿ. ಯಾಕಂದ್ರೆ ಅವರು ಹೋರಾಟಗಳು ರೈತ ಪರ ಆಗಿರ್ಬೋದು, ಪ್ರತಿಯೊಂದು ಹೋರಾಟಗಳಲ್ಲಿ ಅವ್ರು ಭಾಗಿಯಾಗಿದ್ದಾರೆ. ಈಗ ಹೆಣ್ಮಕ್ಳ ಮೇಲೆ ನೀವು ನೋಡಿರ್ಬೋದು, ಸಾಕಷ್ಟು ಮಾಧ್ಯಮದಲ್ಲಿ ಕುಂತ್ಕೊಂಡು ಮಾತಾಡಿದ್ದಾರೆ. ಏನು ಹೆಣ್ಮಕ್ಳು ಈ ರೀತಿ ಯಾರನ್ನ ಹಿಂಗ್ ಮಾಡಿದ್ರೆ ಯಾವ ರೀತಿಯ ಶಿಕ್ಷೆ ಕೊಡ್ಬೇಕಂತ ತಮ್ಗೆಲ್ಲ ಗಮನಕ್ಕೆ ಗೊತ್ತಿದೆ. ಸುಮಾರು ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಆದ್ರೆ ಈಗ ದರ್ಶನನವರು ಬರೋಂಥ ಅವಶ್ಯಕತೆ ಇಲ್ಲ. ನಮ್ಮಂತ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿರೋ ಪ್ರತಿಯೊಬ್ಬರು ಹೋರಾಟದಲ್ಲಿ ಇದ್ದೀವಿ. ಅದೇ ದರ್ಶನ ಬರೋದು ಅವ್ರು ಮುಖ್ಯ ಅಲ್ಲ. ಇವತ್ತಿನ ಮುಖ್ಯ ಏನಂದ್ರೆ ಇಷ್ಟು ದಿನ ಇಡೀ ಕರ್ನಾಟಕದಲ್ಲಿ ಇರೋಂಥ ಕೂಗು ಏನಂದ್ರೆ ಆ ವ್ಯಕ್ತಿ ಯಾರು ಅಂದ್ಬಿಟ್ಟು ಅದಕ್ಕೆ ತನಿಖೆ ಆಗ್ಬೇಕಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮರುಪರಿಶೀಲನೆ ಮಾಡ್ಬಿಟ್ಟು ತಿರ್ಗಾ ಅದನ್ನ ಕೇಸ್ನ ಓಪನ್ ಮಾಡಿದ್ರೆ ಅವಾಗ ನಮ್ಗೆ ನ್ಯಾಯ ಸಿಗುತ್ತೆ. ಒಟ್ಟು ನಾವು ಪ್ರತಿಭಟನೆ ಮಾಡ್ಕೊಂಡೇ ಇದ್ರೆ ನಮ್ಗೆ ನ್ಯಾಯ ಸಿಗಲ್ಲ. ಇಲ್ಲಿ ಯಾರೋ ಬಂದು ಸೆಲೆಬ್ರಿಟಿ ಬರೋದ್ರಿಂದ ನಮ್ಗೆ ನ್ಯಾಯ ಸಿಗಲ್ಲ. ನಿಜವಾಗಿ ಆ ತಂದೆ ತಾಯಿಗೆ ಅವ್ರ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಸರ್ಕಾರಗಳಿಂದನೇ ಆಗೋದಂತ ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಇವಾಗ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ, ನೀವು ಹೋರಾಟ ಮಾಡ್ತಿದ್ರಿ, ಎಲ್ಲರೂ ಹೋರಾಟ ಮಾಡ್ತಾರೆ. ಬಟ್ ನಿಮ್ಗೆ ಅನ್ಸುತ್ತಾ ನ್ಯಾಯ ಸಿಗುತ್ತೆ? 13 ವರ್ಷಗಳ ಕಾಲ ಸಿಗದೇ ಇರ್ತಕ್ಕಂಥ ನ್ಯಾಯ ಇವಾಗ ಸಿಗುತ್ತೆ ಅಂತ ಅನ್ಸುತ್ತಾ ಕಾನೂನು ಪ್ರಕಾರ? ಸರ್, ನಮ್ಮದು ಹೋರಾಟ ನೋಡಿ, ಯಾವುದೇ ಹೋರಾಟ ಮಾಡಿದ ತಕ್ಷಣ ನಿಮ್ಗೆ ಪ್ರತಿಫಲ ಸಿಗಲ್ಲ. ಪ್ರತಿಯೊಂದು ನಾವು ಗಮನಕ್ಕೆ ತರಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರತಿಯೊಬ್ರು ಅವ್ರ ಗಮನಕ್ಕೆ ಬಂದಿಲ್ಲ ಟೈಮಲ್ಲೇ ನಾವು ಹೋರಾಟ ಮಾಡಿ. ಯಾವುದೇ ರೀತಿಯ ಹೋರಾಟಗಳಾಗಿರ್ಲಿ, ನಾವು ಹೋರಾಟ ಏನಕ್ಕೆ ಮಾಡ್ತೀವಿ? ನಾವೇನೇ ಹೋರಾಟ ಮಾಡಿ ಅದು ವ್ಯಕ್ತಪಡಿಸ್ತೀವಿ. ಇಲ್ಲಿ ಅನ್ಯಾಯ ಆಗಿದೆ ಅನ್ನೋದು ವ್ಯಕ್ತಪಡಿಸ್ತೀವಿ. ವ್ಯಕ್ತಪಡಿಸೋದು ಯಾರು? ನಾವು ಸರ್ಕಾರಕ್ಕೆ ತರ್ತೀವಿ. ನಾವು ಆ ಗಮನಕ್ಕೆ ತಂದಾಗ ಸರ್ಕಾರ ಅದಂತೂ ನೋಡಿ ಏನು ಯಾವ ರೀತಿ ಮಾಡ್ಬೇಕು ನೋಡ್ಬಿಟ್ಟು ಅದು ಕ್ರಮ ತಗೊಳುತ್ತೆ. ಅದಕ್ಕೆ ಸರ್ಕಾರ ತಗೊಬೇಕು ಹೊರತು ನಮ್ದು ಹೋರಾಟ ಮಾಡ್ತೀವಿ, ಧ್ವನಿ ಎತ್ತೀವಿ. ಅನ್ಯಾಯ ಆಗಿರೋ ಜಾಗದಲ್ಲಿ ನಾವು ಭಾಗಿಯಾಗಿ ಹೋರಾಟ ಮಾಡಿ ಅದನ್ನ ಸರ್ಕಾರ ಮಟ್ಟಕ್ಕೆ ತರುವಂತಕ್ಕೆ ನಾವು ಹೋರಾಟ ಮಾಡ್ತೀವಿ ಹೊರತು ಬೇರೆ ಎಲ್ಲ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ಬೇಕಾಗಿದೆ. ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ಈ ನಾಡಲ್ಲಿ ಹೊರರಾಜ್ಯದಲ್ಲಿ ಕೂಡ ಈ ಕೂಗು ಬರ್ತಾ ಇರೋದು ಸರ್ಕಾರ ಇನ್ನೂ ಸುಮ್ಮನೆ ಇದೆ ಅನ್ನೋದು ನಮಗೆ ಬೇಸರ ಆಗ್ತಂದಿದೆ. ಅತಿ ಶೀಘ್ರವೇ ಸರ್ಕಾರ ಒಂದು ಎಚ್ಚೆತ್ಕೊಂಡು ಏನೋ ಒಂದು ಇದಕ್ಕೆ ಕ್ರಮ ಜರುಗಿಸಿ ನಿಜವಾದ ಆರೋಪಿ ಯಾರು ಅಂತ ಬಯಲಿಗೆ ತರಬೇಕನ್ನೋದು ನಮ್ಮೆಲ್ಲರ ಉದ್ದೇಶ. ಯಾಕೆ ಪ್ರಶ್ನೆ ಕೇಳಿದ್ರೆ, ಈಗ ಹೋಮ್ ಮಿನಿಸ್ಟರ್ ಮಾತಾಡಿದ್ರು, ಈ ಸೌಜನ್ಯ ಕೇಸು ಆಲ್ರೆಡಿ ಮುಗಿದೋದ ಅಧ್ಯಾಯ, ಕಾನೂನು ಪ್ರಕಾರ ಎಲ್ಲ ಮುಗಿದೋಗಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಪರಾಕ್ರಮಗಳು ಬರ್ತಾರೆ, ಅದೇನು ಮಾಡಕ್ಕಾಗಲ್ಲ ಅಂತ. ಅದೇ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತಾ ಇರೋದು ನೋಡಿ, ಇವಾಗ ಹೇಳಿದ್ರೆ ನೀವೇ ಹೋಮ್ ಮಿನಿಸ್ಟರ್ ಗಮನಕ್ಕಿದೆ, ರಾಜ್ಯ ಸರ್ಕಾರ ಪ್ರತಿಯೊಬ್ಬರು ಗಮನಕ್ಕಿದೆ. ಮೊಬೈಲ್ ತೆಗೆದ್ರೆ ಸಾಕು ಸೌಜನ್ಯ ಸೌಜನ್ಯ ಸೌಜನ್ಯ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಪ್ರತಿಯೊಬ್ಬರು ನಾವು ಜನಸಾಮಾನ್ಯರು ಮಾಡ್ಬೇಕು. ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡ್ತಿದ್ದಾರೆ. ಇದು ಗಮನಕ್ಕೆ ನಾವು ತಗೊಂಡ್ಬಂದಿದೀವಿ, ಸರ್ಕಾರ ಗಮನಕ್ಕೆ ಇದೆ. ಸರ್ಕಾರ ಇದನ್ನ ಏನ್ ಕ್ರಮ ಜರುಗಿಸ್ಬೇಕು ಅವರು ಕೇಂದ್ರ ಸರ್ಕಾರ ಅವ್ರು ತೀರ್ಮಾನ ಮಾಡ್ಬೇಕು ಹೊರತು ಹೋರಾಟಗಾರದ್ದು ಏನಿರಲ್ಲ. ಅದೇನೋ ಹೇಳ್ತಾರಲ್ಲ, ಬಡವ್ರ ಕೋಪ ದೊಡ್ಡ ಮೇಲೆ ಅಂದ್ಬಿಟ್ಟು, ನಮ್ಮ ಕೋಪ ಪ್ರತಿಭಟನೆ ಅಷ್ಟೇ. ಅದನ್ನ ಚಾಲ್ತಿಗೆ ತಗೊಂಡ್ಬಂದು ಅದು ಏನು ಕ್ರಮ ಆಗ್ಬೇಕು ಅದು ಸರ್ಕಾರದಲ್ಲಿದೆ. ಸರ್ಕಾರ ಎಚ್ಚೆತ್ಕೊಬೇಕು. ಪ್ರತಿಯೊಬ್ಬರು ಕೂಗು ಅದೇನೆ.